ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಅದಲ್ಲೇ ಪ್ರಾರ್ಥನೆ ಪುನಸ್ಕಾರಗಳಿರಲಿ, ಶುಭ ಸಮಾರಂಭಗಳಿರಲಿ, ಮೊದಲು ಎಲ್ಲ ವಿಘ್ನಗಳನ್ನು ನಿವಾರಿಸುವ ವಿನಾಯಕನನ್ನ ಪೂಜಿಸುವುದು ವಾಡಿಕೆ. ಅದರಲ್ಲೂ ಈಗ ಗೌರಿ ಗಣೇಶ ಹಬ್ಬ ಬಂದೇ ಬಿಟ್ಟಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಖಾಸಗಿಯಾಗಿ ನಡೆಯುತ್ತಿದ್ದಂತಹ ಗಣೇಶೋತ್ಸವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿ ರಾಷ್ಟ್ರೀಯ ಹಬ್ಬವಾಗಿರುವುದು ಇತಿಹಾಸ. ಆಗಿನ ಕಾಲದಲ್ಲಿ ಬಾಲಗಂಗಾಧರ ತಿಲಕರು ಈ ಹಬ್ಬದ ಆಚರಣೆಗೆ ಹೊಸ ಸ್ವರೂಪವನ್ನು ಕೊಟ್ಟರು. ಅಂದರೆ ಗಣಪತಿ ಹಬ್ಬ ಅಂದರೆ ಮೊದಲೆಲ್ಲ ಗಣಪತಿಯನ್ನು ಕೂರಿಸಿ ಪೌರಾಣಿಕ ನಾಟಕ ಪ್ರದರ್ಶನ, ಜಾನಪದ ನೃತ್ಯ, ಭಜನೆ, ಹರಿಕಥೆ ಹೀಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಆದರೆ ಕಾಲ ಬದಲಾದಂತೆ ಆ ಎಲ್ಲ ಸ್ಥಾನಗಳನ್ನು ಈಗ ಫಿಲ್ಮ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್, ಆರ್ಕೆಸ್ಟ್ರಾಗಳಂಥವು ಕಬಳಿಸಿಕೊಂಡಿವೆ. ಹಾಗಾದರೆ ಗಣಪತಿ ಹಬ್ಬದ ನೆಪದಲ್ಲಿ ದುಂದು ವೆಚ್ಚ ಮಾಡಿ ದರಿದ್ರರಾದವೇ ಹೊರತು ಬಾಲಗಂಗಾಧರ ತಿಲಕರ ದಿವ್ಯ ದೃಷ್ಟಿ ಅರ್ಥವಾಗಲೇ ಇಲ್ಲ. ದೀಪಾವಳಿ ಹಬ್ಬದಲ್ಲಿ ಎಣ್ಣೆ, ಪಟಾಕಿ, ಬತ್ತಿಗಳು ಉರಿದುವೆ ವಿನಃ ಶರಣರ, ದಾಸರ ಹಿತವಚನ ಅರಿವಾಗಲೇ ಇಲ್ಲ. ಹೀಗೆ ಹಬ್ಬಗಳ ಆಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಅರ್ಥ ಕಳೆದುಕೊಳ್ತಾ ಇವೆಯಾ? ಗಣೇಶೋತ್ಸವ ಬಂದರೆ ಸಾಕು ಬೀದಿ ಬೀದಿಗಳಲ್ಲಿ ಸಂಭ್ರಮ ಎದ್ದು ಕಾಣುತ್ತೆ. ಆದರೆ ಹೀಗೆ ಸಾರ್ವಜನಿಕವಾಗಿ ಆಚರಿಸಲು ಕಾರಣಕರ್ತರಾದ ಬಾಲಗಂಗಾಧರ ತಿಲಕರ ಆಶಯ ಈಡೇರಿದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತಹ ವಿಶೇಷ ಕಾರ್ಯಕ್ರಮವೇ ಗಣೇಶನ ಗಲಾಟೆ. ಗೌರಿ ಗಣೇಶ ಹಬ್ಬ ಬಂದಾಗಿದೆ. ಹಾಗಾದರೆ ಅಂದು ನಾವು ಹೇಗೆ ಆಚರಿಸ್ತಾ ಇದ್ವಿ, ಇಂದು ಹೇಗೆ ಆಚರಿಸ್ತಾ ಇದ್ದೀವಿ, ಅಂದಿನ ಇಂದಿನ ಆಚರಣೆಗೂ ಅದೆಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಬನ್ನಿ ನೋಡೋಣ ಒಂದು ವರದಿಯನ್ನ. ಭಾದ್ರಪದ ಮತ್ತೆ ಬಂದಿದೆ. ಅಂತೆಯೇ ಚೌತಿಯಂದು ಗಣಪನನ್ನ ಆಹ್ವಾನಿಸಲು ದೇಶಕ್ಕೆ ದೇಶವೇ ಸಿದ್ಧವಾಗಿದೆ. ಮೂಷಿಕ ವಾಹನ ಮೋದಕ ಪ್ರಿಯನಿಗಂತೂ ಇನ್ನೂ ಕನಿಷ್ಠ ಎಂದರೂ 10-15 ದಿನಗಳ ಕಾಲ ಭೂಮಿಯಲ್ಲೇ ವಾಸ್ತವ್ಯ ಹೂಡುವಷ್ಟು ಭಕ್ತರ ದಂಡು ಇಲ್ಲಿದೆ. ಗಜಮುಖನ ಹಬ್ಬದ ಸಂತಸ ಒಂದೆಡೆಯಾದರೆ ಆತನಿಗಿರುವ ಬೆಲೆಯನ್ನೇ ಮರೆತವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದು ವ್ಯವಸ್ಥೆಯ ಭಾಗವೋ ಅಥವಾ ಅನಾಗರಿಕ ವರ್ತನೆಯಿಂದ ಉಂಟಾದ ಪರಿಣಾಮವೋ? ಒಟ್ಟಾರೆ ಗಣೇಶ ಎಂದರೆ ಸಲಿಗೆಯ ದೇವರು ಎಂದಾಗಿದೆ. ಹಾಗೆ ನೋಡಿದ್ರೆ ಎಲ್ಲದಕ್ಕೂ ಮೊದಲು ಗಣಪತಿಯ ಪೂಜೆಯನ್ನು ಸಾರ್ವಜನಿಕವಾಗಿ ಮಾಡಲು ಮುಂದಾಗಿದ್ದು ಅಪ್ರತಿಮ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಅಂದು ದೇಶಕ್ಕೆ ದೇಶವೇ ಬ್ರಿಟಿಷರ ದಬ್ಬಾಳಿಕೆಗೆ ಬಲಿಯಾಗಿದ್ದಾಗ ನಮ್ಮವರನ್ನು ಒಗ್ಗೂಡಿಸಲು ತಿಲಕರು ರೂಪಿಸಿದ ವಿನೂತನ ಪ್ರಯತ್ನವಿದು. ಆದರೆ ಇಂದು ಸಂಘಗಳೇನೋ ಬೀದಿ ಬೀದಿಗಳಲ್ಲಿ ಹುಟ್ಟಿಕೊಂಡಿವೆ, ಆದರೆ ಸಂಘಟನೆಯ ಅರ್ಥವನ್ನೇ ಕಳೆದುಕೊಂಡಿವೆ. ನೋವಿನ ಸಂಗತಿ ಎಂದರೆ ಬಹುತೇಕ ಬೀದಿಯಲ್ಲಿಡುವ ಗಣಪತಿಗಳಿಗೆ ವಂತಿಕೆ ವಸೂಲು ಮಾಡಲು ಸಂಘಗಳೇ ಪರಸ್ಪರ ಹೊಡೆದಾಡಿಕೊಳ್ಳುತ್ತವೆ. ಬಲವಂತವಾಗಿ ಮನೆ ಮನೆಗಳಿಗೂ ತೆರಳಿ ಹಣ ವಸೂಲಿ ಮಾಡುತ್ತವೆ. ಅಷ್ಟೇ ಅಲ್ಲ, ಹಣ ಕೊಡಲು ನಿರಾಕರಿಸುವವರನ್ನ ಮುಂದೆ ನೋಡಿಕೊಳ್ಳೋ ಬೆದರಿಕೆಯನ್ನು ಹಾಕುತ್ತಾರೆ. ಒಂದು ಪ್ರಶ್ನೆ, ಅಂದು ಬ್ರಿಟಿಷರನ್ನು ತೊಲಗಿಸುವ ಮಹತ್ ಕಾರ್ಯ ಅನಿವಾರ್ಯವಾಗಿತ್ತು. ಅದಕ್ಕಾಗಿ ಜನಬಲ ಬೇಕಿತ್ತು. ಇಂದೇನಾಗಿದೆ ಅಂದ್ರೆ ಒಂದೊಂದು ಏರಿಯಾಗೆ ಒಂದೊಂದು ಗಣೇಶನ ಸಂಘ. ಈ ಸಂಘ ಗಣೇಶನ ಹಬ್ಬಕ್ಕೆ ಮಾತ್ರ ಸೀಮಿತವಾಗದೆ ಅದೇ ಗಲ್ಲಿಯ ಪುಡಾರಿಯೊಬ್ಬ ಚುನಾವಣೆಗೆ ನಿಂತು ಗೆಲ್ಲೋವರೆಗೂ ಆ ಸಂಘ ಸಕ್ರಿಯವಾಗಿರುತ್ತದೆ. ಹೋಗಲಿ ಬಿಡಿ, 4 ದಿನ ಅನ್ನೋಣ ಅಂದ್ರೆ ಇವರ ಮಧ್ಯೆ ಪೋಲಿ ಹುಡುಗರ ನಿತ್ಯ ನರ್ತನ, ಆರ್ಕೆಸ್ಟ್ರಾ ಹಾಡುಗಳನ್ನ ಪ್ರತಿದಿನ ಮಧ್ಯರಾತ್ರಿವರೆಗೂ ಮೊಳಗಿಸಿದ್ರೆ ಅದನ್ನು ಒಂದು ಕಡೆಯಿಂದ ಆಫ್ ಮಾಡಿಸೋ ಕೆಲಸ ಆ ಏರಿಯಾ ಪೊಲೀಸರದಾಗಿರುತ್ತೆ. ಇನ್ನು ಗಣೇಶನ ಚಂದದ ಹಣ ಹಂಚಿಕೆಯಲ್ಲಿ ಕಿತ್ತಾಟ, ಕೊಲೆಯಲ್ಲಿ ಅಂತ್ಯವಾದ ಯುವಕನ ಬದುಕು. ಅರ್ಥ ಆಯ್ತಲ್ಲ, ಒಂದು ಚೌತಿ ಹಬ್ಬ ಎಷ್ಟೊಂದು ಅಸಹ್ಯಕರವಾಗಿ ಮುಕ್ತಾಯವಾಗುತ್ತೆ ಅಂತ. ಇದರಲ್ಲಿ ಎಲ್ಲರ ಪಾತ್ರವೂ ಇದೆ. ಗಲ್ಲಿಯಲ್ಲಿ ಗಣಪನನ್ನ ಕೂರಿಸಲು ಕಾಸು ಕೊಡೋ ಏರಿಯಾದ ಲೋಕಲ್ ಪೊಲಿಟಿಷಿಯನ್, ಮನೆಗೆ ಬಂದು ವಂತಿಕೆ ಕೇಳಿದ್ದಕ್ಕೆ ಹಣ ಕೊಟ್ಟು ಪ್ರತಿಭಟಿಸದೆ ಸುಮ್ಮನಾಗುವ ಜನತೆ, ಇದೆಲ್ಲವನ್ನು ಕಂಡರೂ ಸುಮ್ಮನಿರುವ ಪೊಲೀಸ್ ವ್ಯವಸ್ಥೆ, ಹದಗೆಟ್ಟ ಯುವ ಸಮುದಾಯ. ಇಷ್ಟೆಲ್ಲ ಆದ ಮೇಲೆ ಗಣೇಶನ ಗಲಾಟೆ ಶಾಂತ ಮಾಡಿಸಲು ಸ್ವತಃ ಆ ಗಣಪತಿಯೇ ಪ್ರತ್ಯಕ್ಷವಾಗಬೇಕೋ ಏನೋ ಗೊತ್ತಿಲ್ಲ. ಅನಿಲ್ ಭಾರದ್ವಾಜ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.
ಗಣೇಶನ ಗಲಾಟೆ, ನಿಜಕ್ಕೂ ಇದು ಗಣೇಶನ ಗಲಾಟೆ ಅಲ್ಲ, ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ಸಾಮಾನ್ಯ ಜನರು ಸೃಷ್ಟಿಸುವಂತಹ ಗಲಾಟೆ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬದ ಆಚರಣೆಗಳು ಹೇಗೆ ನಡೀತಾ ಇದೆ, ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ 4 ಗಣ್ಯರಿದ್ದಾರೆ. ಮೊದಲಿಗೆ ನನ್ನ ಬಲಗಡೆ ವಿದ್ಯಾ ವಾಚಸ್ಪತಿಗಳಾಗಿರುವಂತಹ ಸಂತೋಷ್ ಗುರೂಜಿ ಹಾಗೂ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ವರದರಾಜ್ ಸತ್ರಿ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಗಡೆ ಹಿರಿಯ ರಂಗಕರ್ಮಿಗಳು ಮಾಸ್ಟರ್ ಹಿರಣ್ಯ ಅವರು ಹಾಗೆ ಆಧ್ಯಾತ್ಮಿಕ ಚಿಂತಕಿಯಾಗಿರುವಂತಹ ರೂಪಾ ಅಯ್ಯರ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿನ ಈ ಆಚರಣೆಗಳನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಸ್ವಲ್ಪ ಹಿಂದೆ ಹೋಗೋಣ, ಇತಿಹಾಸವನ್ನು ತಿಳ್ಕೋಬೇಕು. ನಿಜಕ್ಕೂ ಗುರುಜಿ, ನಿಜಕ್ಕೂ ತಿಲಕರು ಆಗಿನ ಒಂದು ಕಾಲದಲ್ಲಿ ಗಣಪತಿ ಹಬ್ಬಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟರು. ಅದರ ಉದ್ದೇಶ ಏನಾಗಿತ್ತು? ಎಲ್ಲರೂ ಕೂಡ ಒಟ್ಟಾಗಿ ಆಚರಿಸಬೇಕು, ಹಬ್ಬವನ್ನು ಬಾಂಧವ್ಯ ಬೆಸುವಂಥ ಹಬ್ಬ ಆಗಬೇಕು ಅನ್ನೋಂಥದ್ದು. ಅದರ ಬಗ್ಗೆ ಹೇಳಿ. ಪರಕೀಯರ ಆಳ್ವಿಕೆಯಿಂದ ಭಾರತ ಸ್ವತಂತ್ರವಾಗಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟ ಆಗ ನಡೀತಾ ಇದ್ದಂಥ ಸಂದರ್ಭ. ವಿಘ್ನ ನಿವಾರಕನನ್ನು ನಾವು ಯಾವಾಗ ಬೇಡ್ಕೊಳ್ತೀವಿ, ನಮಗೆ ಸ್ವತಂತ್ರ ಬರಲಿಕ್ಕೂ ವಿಘ್ನಗಳು ನಿವಾರಣೆ ಆಗ್ಬೋದು ಅನ್ನುವಂಥದ್ದು ಒಂದು ಭಾವನೆ. ಅಖಂಡ ಭಾರತದಲ್ಲಿ ಹಿಂದೂಗಳಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಸಮೇತ ಗೌರವಯುತವಾಗಿ ಭಕ್ತಿಪೂರ್ವಕವಾಗಿ ನೋಡ್ತಾ ಇದ್ದಂಥ ದೇವರು ಅಂದರೆ ಗಣಪತಿ. ಇವತ್ತಿಗೂ ಸಹ ಸನಾತನ ಧರ್ಮವನ್ನು ಇಷ್ಟಪಡ್ತಕ್ಕಂಥ ಎಲ್ಲ ಆಸ್ತಿಕರು ಸಹ ಗಣಪತಿಯನ್ನು ಇಷ್ಟಪಡ್ತಾರೆ. ಇದರೊಳಗೆ ಮತ ಮತ್ತೊಂದು ಇನ್ನೊಂದು ಅಂತೇಳಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯದಲ್ಲಿ ಒಗ್ಗಟ್ಟಿರಬೇಕು. ಯಾಕೆ ಈ ಭಾಷೆಯನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿವಸ ಸ್ವಾತಂತ್ರ್ಯ ಬರುವ ಹಿಂದೆ ಇದ್ದಂಥ ಸ್ವಾತಂತ್ರ್ಯ ಹೋರಾಟ ಬೇರೆ, ಸ್ವಾತಂತ್ರ್ಯ ಬಂದ ಮೇಲೆ ಮೊದಲಿಗೆ ಈಗ ಮತ್ತೊಂದು ಹೋರಾಟ ನಡೀತಾ ಇದೆ. ಹಾಗಾಗಿ ಅದು ಸಹ ಭಾರತೀಯರಿಂದಲೇ ಸ್ವಾತಂತ್ರ್ಯ ಸಿಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಂತಹ ಸಂದರ್ಭದಲ್ಲೂ ನಾವು ಈ ಚಿಂತನೆಯನ್ನು ಮಾಡಬೇಕು. ಯಾಕಂತಂದರೆ ಗಣಪತಿಯ ಹೆಸರಿನಲ್ಲಿ ಮತ್ತೊಮ್ಮೆ ಭಾರತ ಒಂದಾಗಬೇಕಾಗಿದೆ. ಅಲ್ಲಿ ಏನಾಗಿತ್ತು ಅಂತಂದರೆ, ಈ ಬ್ರಿಟಿಷರು ಹಿಂದೂಗಳ ವಿರುದ್ಧವಾಗಿ ಮುಸ್ಲಿಮರನ್ನು ಎತ್ತಿ ಕಟ್ಟಬೇಕು ಅಂತ ಮುಸ್ಲಿಂ ಲೀಗನ್ನು ಎತ್ತಿ ಹಿಡಿದಿದ್ರು. ಅದು ಮತ್ತೊಮ್ಮೆ ಇನ್ನೊಮ್ಮೆ ಆಗ್ತಾ ಇದೆ ಅಂತ ಅನಿಸುತ್ತೆ ಇಷ್ಟು ವರ್ಷಗಳ ನಂತರ. ಈಗ ಅಣ್ಣಾ ಹಜಾರೆಯವರ ಒಂದು ಈ ಭ್ರಷ್ಟಾಚಾರದ ಹೋರಾಟದಲ್ಲಿ ಮೊನ್ನೆ ಅಷ್ಟೇ ಇಮಾಮ್ ಬುಖಾರಿ ಅವರು ಹೇಳಿದರು, ಒಂದೇ ಮಾತರಂ ಅಂತ ಹೇಳೋದಾಗಲಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಾಗಲಿ ಇದು ನಮಗೆ ಸಂಪ್ರದಾಯವಲ್ಲ ಅನ್ನುವಂಥದ್ದು ಹೇಳಿದಾಗ, ಪುನಃ ಒಂದು 60 ವರ್ಷಕ್ಕೂ ಹಿಂದೆ ಹೋಗ್ಬಿಟ್ವೇನೋ, ನಾವು ಇನ್ನೇನೋ ಆಗ್ತಾ ಇದೆಯೇನೋ ಈ ದೇಶದಲ್ಲಿ ಅಂತ ಆಗ್ಬಿಡ್ತು. ಅಖಂಡ ಭಾರತ ಒಂದಾಗಿ ಕಾಣಬೇಕು. ಒಂದಾಗಿ ಕಾಣಬೇಕಾದ್ರೆ ಒಂದು ಭಗವಂತನ ಹೆಸರಲ್ಲೂ ಒಂದಾಗಬೇಕು ಅನ್ನುವಂಥದ್ದನ್ನು ಮನೆ ಒಳಗಡೆ ಪೂಜೆ ಮಾಡ್ತಾ ಇರುವಂಥದ್ದನ್ನು ಸಾರ್ವಜನಿಕವಾಗಿ ಪೂಜೆ ಮಾಡಿ, ಇಡೀ ಊರು ಗಣಪತಿ ಹೆಸರಲ್ಲಿ ಒಂದಾಗಲಿ, ಇಡೀ ಜಿಲ್ಲೆ ಗಣಪತಿ ಹೆಸರಲ್ಲಿ ಒಂದಾಗಲಿ, ಇಡೀ ರಾಜ್ಯ ಗಣಪತಿ ಹೆಸರಲ್ಲಿ ಒಂದಾಗಲಿ ಅಂತ. ಆವಾಗ ಗಣಪತಿಯ ಕೆಳಗೆ ನಾವು ಕೈ ಮುಕ್ಕೊಂಡು ನಿಂತಾಗ ಇಡೀ ಎಲ್ಲರೂ ಸಹ ನಮ್ಮ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಹೆಸರಿನಲ್ಲಿ ಒಟ್ಟಾಗ್ತೀವಿ ಅಂತ ಒಂದು ಭಾವನೆ. ಅದನ್ನು ಬಾಲಗಂಗಾಧರನಾಥ್ ತಿಲಕ್ನವರು ಬಹಳ ಯೋಚನೆ ಮಾಡಿ ಈ ದೇಶವನ್ನು ದೇವರ ಹೆಸರಿನಲ್ಲಿ ಒಟ್ಟಾಕಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ರು. ಸಾರ್ವಜನಿಕ ಹಬ್ಬವಾಗಿ ಮಾಡಬೇಕು ಅನ್ನೋದನ್ನು ಮಾಡಿದ್ರು. ಆದರೆ ಇವತ್ತು ಸಾರ್ವಜನಿಕ ಹಬ್ಬ ನೀವು ಹೇಳಿದಾಗೆ ಅದು ವಿಭಿನ್ನತೆಯನ್ನು ಪಡ್ಕೊಂಡು ಹೋಗ್ತಾ ಇದೆ. ಗಣಪತಿಯನ್ನು ಬಿಟ್ಟು ಕೇವಲ ಮೂರ್ತಿಯನ್ನಷ್ಟೇ ಅಲ್ಲಿ ತೋರಿಸಲ್ಪಟ್ಟು ಭಕ್ತಿ ಭಾವ ಎಲ್ಲ ಹರಿದು ಹೋಗಿದೆಯೇನೋ, ಅಥವಾ ಅಲ್ಲಿ ಬರ್ತಾನೆ ಇಲ್ವೇನೋ ಅನ್ನೋ ಮಟ್ಟಕ್ಕೆ ನವರಸಗಳಲ್ಲಿ ಭಕ್ತಿ ರಸ ಶೂನ್ಯವಾಗ್ಬಿಟ್ಟಿದೆ. ನಿಜಕ್ಕೂ. ಇನ್ನು ರೂಪಾಯಿ ಅವರೇ, ಗಣಪತಿ ಹಬ್ಬದ ಸಂದರ್ಭ ಮೊದಲೇ ಸಾಕಷ್ಟು ದಿನಗಳ ಮೊದಲೇ ಜನರಿಂದ ವಂತಿಗೆ ಸಂಗ್ರಹ ಆಗೋದಾಗ್ಲಿ, ಜೊತೆಗೆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಜನರಲ್ಲಿ ಒಂದು ಅವ್ಯಕ್ತ ಭಯ, ಏನಾಗ್ಬಿಡುತ್ತೋ ಏನೋ, ಇಷ್ಟೊಂದು ಜನ ಸೇರಿದ ಮೇಲೆ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಇದೊಂದು ರೀತಿ ಆತಂಕ ಮೂಡಿಸುವಂತ ಹಬ್ಬ ಆಗ್ಬಿಟ್ಟಿದೆ. ಸಾರ್ವಜನಿಕರಿಗೆ ಯಾವ ರೀತಿ ಇದ್ರ ಮೇಲೆ ಪರಿಣಾಮ ಆಗುತ್ತೆ ಅಂತ ಅನ್ಸುತ್ತೆ? ಅಯ್ಯೋ, ಬಹಳಷ್ಟು ಪರಿಣಾಮ ಬೀರ್ತಾನೆ ಇದೆ. ಅಂದ್ರೆ ಅವರ ಸಾಮಾಜಿಕ ಮನಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹಬ್ಬ ಆಚರಣೆ ಮಾಡ್ತಿದೀವಿ ಅಂತಾರೆ. ಹಬ್ಬ ಆಚರಿಸೋದು ಒಂದು ನಿಜವಾಗ್ಲೂ ಒಂದು ಪರಿಪೂರ್ಣವಾದ ಭಕ್ತಿ ಮಾರ್ಗ. ಇವತ್ತಿನ ಒಂದಲ್ಲ, ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಒಂದೇ ಬೀದಿಲಿ ಆ ಕಡೆ ಒಬ್ರು ಗಣೇಶನ್ ಕುಡಿಸ್ತಾರೆ, ಈ ಕಡೆ ಒಬ್ರು ಗಣೇಶನ್ ಕುಡಿಸ್ತಾರೆ. ನಮ್ಮ ಮನೆ ಮಧ್ಯದಲ್ಲಿತ್ತು, ಅವನು ಬಂದು ದುಡ್ಡು ಕೇಳಿದ್ರು, ಆ ಕಡೆ 6 ಮನೆ ಈ ಕಡೆಗೆ 6 ಮನೆಗೆ ಆ ಕಡೆಗೆ ಅಂತ. ಇಟ್ ವಾಸ್ ಸೋ ಫನ್. ಯಾತ್ರ ಹಂಚ್ಕೊಂಡಿದ್ರು. ಸೊ ನಮ್ಮನೆ ಮಧ್ಯದಲ್ಲಿ ಇದ್ರು ನಾವು ಕೊಡಲ್ಲ ಹೋಗು ಅಂತ ಹೇಳ್ತಿದ್ವಿ. ಯಾಕಂದ್ರೆ ನಮ್ಮನೇಲೆ ಗಣೇಶನ್ ಕುಡಿಸ್ತೀವಿ, ನಮ್ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತ. ಯಾಕಂದ್ರೆ ಪ್ರತಿಯೊಬ್ರು ಮನೇಲೂ ನಾವು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿರ್ತೀವಿ. ಇವ್ರಿಗೆಲ್ಲ ಇದೇನಾಗಿದೆ ಅಂದ್ರೆ ಆಡಂಬರ ಇರಬೇಕು. ಇವನ್ ಮಹಾರಾಷ್ಟ್ರದಲ್ಲೂ ಆಚರಿಸ್ತಾರೆ, ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಅದೆಲ್ಲ ಕಡೆ ಮಾಡ್ತಾರೆ. ಇವಾಗ ಅದು ಮಿತಿ ಮೀರಿ ಹೋಗ್ತಾ ಇದೆ, ಆಡಂಬರ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಇವ್ರು ಗಣೇಶನ್ನ ಕೊಳಕ್ ಬಿಟ್ಟು ಬಂದ ತಕ್ಷಣ ಅಲ್ಲೆಲ್ಲ ಬಾಟ್ಲ್ಗಳು ಬಿದ್ದಿರುತ್ತೆ. ಸೊ ಅದನ್ನ ಕುಡಿದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಇವ್ರದೇ ಆದ ಒಂದು ಭಕ್ತಿ ಮಾರ್ಗ ಅಂತದ ಹೆಸರು ಹೇಳ್ಕೊಂಡು ಇವ್ರದೇ ಒಂದು ಮಾರ್ಗನ ಹಿಡ್ಕೊಂಡಿದ್ದಾರೆ. ತಪ್ಪು ಮುಂದಿನ ಪೀಳಿಗೆಗೆ ಇದೇ ಒಂದು ಆಚರಣೆ, ಇದೇ ಸಂಪ್ರದಾಯ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲಾ ಹುಡುಗರು ಇದ್ರಲ್ಲಿ ಒಂದಾಗ್ತಾರೆ. ಆಮೇಲೆ ಇದ್ರಲ್ಲಿ ರೌಡಿಸಮ್ ಬೇರೆ. ಸೊ ನನ್ನ ಕಡೆ ನಾನು ಈ ಕಡೆ ಶಾಮಿಯಾನ ಹಾಕೋತೀನಿ, ನೀನ್ ಈ ಕಡೆ ಬರೋಂಗಿಲ್ಲ ಅಂತ ಎಲ್ಲಾ ರೋಡ್ಗಳು ಅಡ್ಡ ಹಾಕ್ತಾರೆ.
ಎಲ್ಲ ಕಡೆನೂ ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಒಬ್ಬರೇ ಮಾಡೋದ್ರನ್ನ ನಾವೆಲ್ಲರೂ ಸಹಕರಿಸಬೇಕು. ಇವಾಗ ಒಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಸಹಕರಿಸಬೇಕು, ನಾವೆಲ್ಲ ಒಂದಾಗಬೇಕು. ಪ್ರತಿ ವರ್ಷ ಒಂದೊಂದು ಸಂಘಗಳು ಉದ್ಭವ ಆಗ್ತಾ ಇದೆ. ಆದರೆ ಆ ಸಂಘಗಳು ಯಾಕೆ? ಸೊ ಗಣೇಶ ಹಬ್ಬನ ನಿಜವಾಗ್ಲೂ ಪರಿಪೂರ್ಣವಾಗಿ ಗಣೇಶನ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಮಾಡ್ತಾರೋ, ಈವನ್ ಅವ್ರ ಬಾಯಲ್ಲಿ ಆಡೋ ಮಾತುಗಳು ನೀವು ಕೇಳ್ಬಿಟ್ರೆ ಅವರು ಸಾತ್ವಿಕವಾಗಿ ಹೇಳಿದ್ರು, ನಿಜವಾಗ್ಲೂ ಆ ಯಂಗ್ಸ್ಟರ್ಸ್ ಅನ್ನ ನಾನು ಓಪನ್ ಆಗಿ ಮಾತಾಡೋದು ಅಮ್ಮ ಅಕ್ಕನ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ ಅವ್ರಿಗೆ ಯೋಗ್ಯತೆ ಇದೆಯಾ? ನಿಜವಾಗ್ಲೂ ಗಣೇಶನ್ನ ಕೂಡಿಸಿ ಬೀದಿಯವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡ್ಬಿಟ್ಟು ನಾನು ಪೂಜೆ ಮಾಡ್ತಿದ್ದೀನಿ ಬನ್ನಿ ಇನ್ನಕ್ಕೆ, ಅಥವಾ ನಾವು ಮೂಢರಾಗಿದ್ದೀವ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಗಣೇಶನ್ ಕೂಡಿಸಿ ಅಂತ ಅಂದ್ಬಿಟ್ಟು ನಮ್ಮ ಮನೆಗಳಲ್ಲೇ ಹಬ್ಬ ಆಚರಿಸ್ಕೊಂಡು ಅಂದ್ರೆ ನಾವೇ ಎಚ್ಚೆತ್ಕೋಬೇಕೇನೋ ಅನ್ಸುತ್ತೆ. ನಿಜಕ್ಕೂ ಸರ್, ನೀವೇನು ಹೇಳ್ತೀರಿ? ಗಣಪತಿ ಹಬ್ಬಕ್ಕೆ ವಂತಿಗೆ ಸಂಗ್ರಹ ಆಗೋದು ಎಲ್ರಿಗೂ ಗೊತ್ತಾದ್ರೆ ಅದು ಎಷ್ಟರ ಮಟ್ಟಿಗೆ ಸದ್ಬಳಕೆ ಆಗ್ತಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಇಲ್ಲಿ ಮೂಲತಃ ನಾವು ಗಣಪತಿ ಇಡೋರನ್ನಾಗಲಿ ಅಥವಾ ಗಣಪತಿಯನ್ನು ನಡುಬೀದಿಗೆ ತಂದವರನ್ನಾಗಲಿ ಯಾರನ್ನೂ ಅನ್ನೋ ಹಾಗಿಲ್ಲ. ಯಾಕೆಂದರೆ ಈ ಭಕ್ತಿ ಪ್ರದರ್ಶನ ಇದೆಯಲ್ಲ, ಅದು ಪ್ರದರ್ಶನ ಯೋಗ್ಯವಾದ್ದಲ್ಲ. ಭಕ್ತಿ ಅಂದರೆ ಅದು ನನ್ನ ಹೆಂಡತಿ ನಾನು ಕೊಡೋ ಮುತ್ತಿದ್ದ ಹಾಗೆ, ಬಾಗಿಲು ಹಾಕ್ಕೊಂಡು ಕೊಡ್ತೀನಿ, ನನ್ನ ಮಕ್ಕಳೆದ್ರಿಗೂ ಕೊಡೋದಿಲ್ಲ. ಹಾಗೆ ಭಕ್ತಿಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದರ ಸ್ವರೂಪನೇ ಬೇರೆ, ಅದರ ಆರಾಧನೆಯೇ ಬೇರೆ. ಈ ಗಣಪತಿಯ ವಿಗ್ರಹವನ್ನು ಮಾತ್ರ ತಿಲಕರು ತಂದರು, ಯಾತಕ್ಕಾಗಿ? ಆಗದ ಬೇಕಾಗಿತ್ತು ಅಂತ, ಆಗಬೇಕಾಗಿತ್ತು. ಈಗ ಅದೇನಾಗಿದೆ, ಅದರ ಸ್ವರೂಪ ಈಗ ಜನಗಳ ಕಣ್ಣಿಗೆ ವಂತಿಕೆಗೆ ಒಂದು ಮಾರ್ಗವಾಗಿದೆ. ನೀವು ಭಕ್ತಿಯನ್ನು ಸ್ವಲ್ಪ ಪ್ರದರ್ಶನ ಮಾಡಿ ನೋಡಿ. ದೇವರಿಗೆ ನೀವು ಹೆದರ್ತೀವಿ, ದೇವ್ರ ಬಗ್ಗೆ ನಿಮಗೆ ಕಾಳಜಿ ಇದೆ ಅನ್ನೋದನ್ನು ತೋರಿಸಿ ನೋಡಿ. ನೀವು ಮಿನಾರ್ ಪಟಾಕಿ ಹತ್ರ ಹೋಗಿ ಶನಿವಾರ ಶನಿದೇವ್ರ ಫೋಟೋ ತರ್ತಾರೆ, ಗುರುವಾರ ರಾಯರ ಫೋಟೋ ತರ್ತಾರೆ. ಇದೆಲ್ಲ ಬ್ಲ್ಯಾಕ್ ಮೇಲಿಂಗ್ ಅಂತ ಕರೆಯೋದು ನಾನು. ಆಮೇಲೆ ಗಣಪತಿಯನ್ನು ನಡರಸ್ತೆಯಲ್ಲಿಟ್ಟು ಮಾಡಬೇಕಾದಂಥ ಕೆಲಸವನ್ನು ಮಾಡಿ ಆಗೋಯ್ತು, ಸ್ವತಂತ್ರ ತಗೊಂಡು ತಗೊಂಡ ಮೇಲೆ ಈಗ ನಮ್ಮ ಸ್ವಾಮೀಜಿಯವರು ಹೇಳಿದಾಗ ರಿಪೇರಿ ನಡೀತಾ ಇದೆ. ಇದು ಕಟ್ಟಿದ ಮನೆ ತೊಗೊಂಡು ಅದರಲ್ಲಿ ಇವಾಗ ರಿಪೇರಿ ಮಾಡ್ತಾಯಿದ್ದೀವಿ ನಾವು. ಈ ರಿಪೇರಿ ಮಾಡುವಾಗ ನಮಗೆ ಆ ಸ್ವತಂತ್ರ ತಗೊಳ್ಳೋ ಬೇಕಾಗಿದ್ದಂಥ ಆ ಗಣಪತಿ ಬೇಕಾಗಿಲ್ಲ. ಈಗ ನಮ್ಮಲ್ಲಿ ಬೇಕಾಗಿರೋದೇನು, ನಮ್ಮನ್ನು ಇನ್ನೂ ಫರ್ದರ್ ಹೊಡಿತಾ ಇರ್ತಕ್ಕಂಥ ಮನಸ್ಸಿಗೆ ಒಂದು ಐಕ್ಯತೆಯನ್ನು ತರಬಹುದಾದಂಥ ಒಂದು ಶಕ್ತಿ ಬೇಕು. ಅದು ಭಕ್ತಿಯಲ್ಲಿಲ್ಲ ಆ ಶಕ್ತಿ, ನಾವು ಹರಡೋದ್ರಲ್ಲಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾನ ಮರ್ಯಾದೆಯ ಪ್ರಜ್ಞೆ, ನೈತಿಕತೆ ಮಾನವೀಯತೆಯ ಪ್ರಜ್ಞೆ ಯಾರಿಗೆ ಇದೆ ಅವರು ಎಂದೂ ಜೀವನದಲ್ಲಿ ಕೇಳೋದಿಲ್ಲ. ಅದು ಯಾವಾಗ ಅದು ಮಾಯವಾಗುತ್ತೆ, ಅದರ ಜಾಗದಲ್ಲಿ ಜಾತಿ ಬರುತ್ತೆ, ಸ್ವಾರ್ಥತೆ ಬರುತ್ತೆ, ಅಧಿಕಾರ ಬರುತ್ತೆ, ಹಣ ಬರುತ್ತೆ. ನಾವು ನೋಡ್ತಾ ಇದ್ದೀವಿ ಇವಾಗ ಅಧಿಕಾರಕ್ಕಾಗಿ ಹಣಕ್ಕಾಗಿ ಅಪ್ಪನ ಹೆಸರು ಬದಲಾಯಿಸ್ಕೊಳ್ಳೋ ರಾಜಕಾರಣಿಗಳ ಮಧ್ಯದಲ್ಲಿ ಇದ್ದೀವಿ ನಾವು ಇವತ್ತಿನ ದಿವಸ. ವಿದೇಶಿಯರು ನಮ್ಮನ್ನು ಕೊಳ್ಳೆ ಹೊಡಿತಿದ್ದಾಗ ಸುಲಭವಾಗಿ ಅವ್ರನ್ನ ಮುಡಿಸಿದ್ವಿ, ನಮ್ಮವರೇ ನಮ್ಮನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ನಾವು ಇವ್ರನ್ನ ಮುಟ್ಟೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಾವೆಲ್ಲೋ ಸ್ವಲ್ಪ ವೀಕ್ನೆಸ್ಸನ್ನು ಡೆವಲಪ್ ಮಾಡ್ಕೊತಾ ಇದ್ದೀವಿ. ಅದರಿಂದ ಭಕ್ತಿಯ ನೆಪದಲ್ಲಿ ಮಾಡ್ತಕ್ಕಂಥ ಯಾವುದೇ ಆಚರಣೆಯನ್ನು ನಾವು ಮನೆ ಹೊಸರೊಳಗೆ ಇಟ್ಕೊಳ್ಳೋಣ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ನಾವು ಜಾತಿಯನ್ನು ಬಿಡಬೇಕಾಗಿಲ್ಲ. ಜಾತಿ ನಮ್ಮ ಐಡೆಂಟಿಟಿ, ಒಂದು ರೀತಿಯಲ್ಲಿ ಐಡೆಂಟಿಟಿ. ಜಾತಿಯನ್ನು ಬಿಡಬೇಕಾಗಿಲ್ಲ, ಹೊಸಲಿಂದ ಹೊರಗೆ ತರಬೇಕಾಗಿಲ್ಲ. ಹೊಸಲಿಂದ ಹೊರಗೆ ಅದು ಕೆಲಸ ಇಲ್ಲ. ಇವಾಗ ಅಮೆರಿಕಾದಲ್ಲಿ ಯಾವ ಜಾತಿ ಅಂತ ಯಾರೂ ಕೇಳೋದಿಲ್ಲ. ಅವನಿಗೆ ಅಸೈನ್ ಮಾಡಿರ್ತಕ್ಕಂಥ ಕೆಲಸ, ಅದಕ್ಕೆ ಅವ್ನು ಕೊಟ್ಟಂಥ ಆ ಟೈಮು ಮತ್ತು ಹಣ, ಇದಿಷ್ಟೆಲ್ಲ ಕೆಲಸ ಆಗಿದೆಯಾ ನೋಡ್ತಾರೆ. ನಮ್ಮಲ್ಲ ಅದಲ್ಲ. ಆದ್ದರಿಂದ ಇವಾಗ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆಯನ್ನು ಆ ಕಾಲದಲ್ಲಿ ಕಟ್ತೆ ಇವತ್ತು ಕಟ್ಟಿದರೆ ಅದು ಬ್ರಾಹ್ಮಣ ಕೊಟ್ಟರೆ ಕಟ್ಟೆ ಅಂತ ಇವರೇ ಹೊಡಿತಾ ಇದ್ರು ಅಂತ ಕಾಣುತ್ತೆ. ಖಂಡಿತ ಸರ್, ಪರಿಸ್ಥಿತಿ ಅಷ್ಟೊಂದು ಬದಲಾಗಿದೆ. ರೂಪ ಅವರೇ, ಕೊನೆಯದಾಗಿ ನೀವು ಗಣಪತಿ ಹಬ್ಬದ ಆಚರಣೆ ಬಗ್ಗೆ ನಿಮ್ಮ ಒಟ್ಟಾರೆ ಅಭಿಪ್ರಾಯ, ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನನ್ನ ಟೀಮ್ ಮಾತ್ರ ನಾವು ಚೆನ್ನಾಗಿ ಮಾಡ್ಬಿಟ್ವಿ, ದೊಡ್ಡ ಗಣೇಶನ ನಾವು ತಂದ್ವಿ, ನೀವು ಆ ಆರ್ಕೆಸ್ಟ್ರಾ ಕರೆಸಿದ್ರೆ ನಾವು ಈ ಆರ್ಕೆಸ್ಟ್ರಾ ಕರೆಸ್ತೀವಿ ಅಂತ ಕಾಂಪಿಟೇಷನ್ಗೋಸ್ಕರ ಹಬ್ಬ ಮಾಡೋದಲ್ಲ ಅದು. ಸೊ ಲೋಕ ಕಲ್ಯಾಣಕ್ಕೋಸ್ಕರ ಹಬ್ಬ ಮಾಡೋದು. ಆ ಒಳ್ಳೆತನ ಅವರಲ್ಲಿದೆ. ಪ್ರತಿಯೊಬ್ಬ ಯಂಗ್ಸ್ಟರ್ಸು ನಿಜವಾಗ್ಲೂ ಬುದ್ಧಿವಂತರು. ಆ ಬುದ್ಧಿನ ಸರಿಯಾದ ಜಾಗಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಓಕೆ ರೂಪಾಯಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದ. ಸೊ ವೀಕ್ಷಕರೇ, ಗಣೇಶನ ಗಲಾಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಗಣೇಶ ಹಬ್ಬದ ಇಂದಿನ ಆಚರಣೆಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಜೊತೆ ಮಾತನಾಡುವ ಒಬ್ಬೊಮ್ಮೆ ಇಂದುಶ್ರೀ ಕೂಡ ಜಾಯ್ನ್ ಆಗ್ತಾರೆ. ಒಂದು ಸಣ್ಣ ಬ್ರೇಕ್ನ ನಂತರ